ಬೇರೆ ಇಲ್ಲೊಂದು ಬಂಚ್ ಬೇರೆನಾ? ಹೌದು, ಗಾಟ್ ಇಟ್. ಅದೇ ಫೇಸ್ ನೋಡಿದಾಗ ನನಗೆ ಗೊತ್ತಾಗ್ತಾ ಇದೆ ಇವಾಗ. ಹೇಗಿದ್ದೀರಿ ಎಲ್ಲರೂ? ತುಂಬ ದಿವಸ ಆಯಿತು ನಿಮ್ಮನ್ನೆಲ್ಲರೂ ನೋಡಿ. ಹೌದು, ತುಂಬ ಚೆನ್ನಾಗಿದೆ. ಆಲ್ಫಾ ಆ ಹೆಸರಿಗೆ ತಕ್ಕಂಗೆ ಕ್ವಾಂಟಿಟಿ ಕ್ವಾಲಿಟಿ ಎರಡನ್ನೂ ಕೊಟ್ಟಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಒಂದು ಹೀರೋ ಹೇಮಂತ್ ಅವರು ತುಂಬ ಎಫರ್ಟ್ ಹಾಕಿ ಮಾಡಿದ್ದಾರೆ ಅನ್ನೋದು ಸಿನಿಮಾದ ಮೂಲಕ ನಾವು ತಿಳ್ಕೊಳ್ಬೋದು. ಅದ್ರ ಜೊತೆಗೆ ಅಂದರೆ ವರ್ಕೌಟ್ ಮಾಡೋದು, ಬಾಡಿ ಬೆಳೆಸ್ಕೊಳ್ಳುವಂಥದ್ದು, ಆಬ್ವಿಯಸ್ಲಿ ಇಟ್ ಈಸ್ ಆಲ್ ಲೈಕ್ ಒಂದಿನ 2 ದಿನದ ಕೆಲಸ ಅಂತೂ ಅಲ್ಲವೇ ಅಲ್ಲ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಆಬ್ವಿಯಸ್ಲಿ ನಾನಿವತ್ತು ಆಲ್ಫಾ ಸಿನಿಮಾ ನೋಡೋಕ್ಕೆ ಬಂದಿದ್ದೇನೆ. ನಮ್ಮ ಹೀರೋನ ವಿಲನ್ ಲುಕ್ಕಲ್ಲಿ ನಾನು ನೋಡಿ ಸಿಕ್ಕಾಬಡೆ ಖುಷಿ ಪಡೋದಕ್ಕೆ. ಸೊ ನಮ್ಮ ಮಚ್ಚ ಕಾರ್ತಿಕ್ ಮಹೇಶ್ ಅವ್ರನ್ನ ತುಂಬ ಕ್ಯೂಟ್ ಆಗಿ ಬಬ್ಲಿ ಆಗಿ ತುಂಬ ಕಡೆ ನಾವು ನೋಡಿರ್ತೀವಿ, ಅದೇ ರೀತಿಯಾಗಿ ಇಷ್ಟಪಟ್ಟಿರ್ತೀವಿ. ಸೊ ನನಗೆ ಬೇಸಿಕಲಿ ನಾನು ಇದನ್ನು ತುಂಬ ಕಡೆ ಹೇಳಿದ್ದೀನಿ, ಹೀರೋಗಳಿಗಿಂತ ವಿಲನ್ಗಳು ಸಿಕ್ಕಾಬಟ್ಟೆ ಇಷ್ಟ ಆಗ್ತಾರೆ ಅಂತ. ಸೊ ಇವತ್ತು ನಾನು ಇಷ್ಟಪಡೋ ಥರದ ವ್ಯಕ್ತಿನೇ ವಿಲನ್ ಆಗಿರೋದು ಇನ್ನೂ ಹೆಚ್ಚಿನ ಖುಷಿ ತಂದುಕೊಟ್ಟಿದೆ ನನಗೆ. ಸೊ ಅವ್ರನ್ನ ವಿಲನ್ ಆಗಿ ಬಾಬಿ ಆಗಿ ನೋಡೋದಕ್ಕೆ ಐ ಆಮ್ ಲೈಕ್ ಸೋ ಹ್ಯಾಪಿ. ಆ್ಯಂಡ್ ನಂತರ ತುಂಬ ಜನ ಎಕ್ಸೈಟೆಡ್ ಆಗಿ ಅವ್ರನ್ನ ನೋಡ್ತಾರೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಆ್ಯಂಡ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಹೊಸದೊಬ್ಬ ವಿಲನ್ ಹುಟ್ಕೊಂಡ್ರು ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಐ ವಿಶ್ ಕಾರ್ತಿಕ್ ಮಹೇಶ್ ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಇದನ್ನು ಪ್ರೆಸೆಂಟ್ ಮಾಡಿರುವಂಥ ವಿಜಯ್ ಸರ್ ಡೈರೆಕ್ಟರು, ಅವ್ರಿಗೂ ಕೂಡ ಆಲ್ ದ ವೆರಿ ಬೆಸ್ಟ್. ದಯವಿಟ್ಟು ಎಲ್ಲರೂ ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ, ಎಲ್ಲ ಸಿನಿಮಾಗಳನ್ನ ಮೆಚ್ಕೊಳ್ಳಿ, ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಆ್ಯಂಡ್ ಇನ್ನೊಂದು ವಿಷಯ ಈ ಒಂದು ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ಕೂರಿಸುತ್ತೆ ಪ್ರತಿಯೊಂದು ಕಂಟೆಂಟನ್ನು. ನಾನು ಏನೋ ಒಂದು ಕಂಟೆಂಟ್ ಮಿಸ್ ಆಯ್ತಲ್ಲ ಅನ್ಬೇಕಾದ್ರೆ ಮ್ಯೂಸಿಕ್ ಮೂಲಕ ಅದು ಕನ್ವೆ ಆಗ್ತಾಯಿತ್ತು ಅನ್ನೋ ಥರ ಒಂದು ಫೀಲ್ನ ತಂದುಕೊಡುತ್ತೆ. ಓವರಾಲ್ ಇಟ್ಸ್ ಅ ವೆರಿ ಗುಡ್ ಫಿಲ್ಮ್. ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬಂದು ಕನ್ನಡ ಸಿನಿಮಾನ ನೋಡಿ. ಆಲ್ಫಾ ಇಸ್ ಅ ಬ್ಯೂಟಿಫುಲ್ ಫಿಲ್ಮ್.